ಆರ್ಎಸ್ಎಸ್ ವಿರುದ್ಧದ ಸರ್ಕಾರದ ಆದೇಶ ಸಂವಿಧಾನ ಬಾಹಿರ ಅನ್ನುವಂಥ ವಿಚಾರ ಇದೇ ರೀತಿ ಈ ರೀತಿ ಮಾಡುವುದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸಂವಿಧಾನದಲ್ಲಿ ನಂಬಿಕೆ ಅನ್ನೋದು ಇದ್ರೆ ಈ ರೀತಿ ಆಗೋದಿಲ್ಲ. ಹಾವೇರಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡ್ತಾ ಇರೋದು. ಹೈಕೋರ್ಟ್ ಧಾರವಾಡ ಪೀಠ ಮಧ್ಯಂತರ ತಡೆಯನ್ನ ನೀಡಿದೆ. ರಾಹುಲ್ ಸಿದ್ದರಾಮಯ್ಯ ಸಂವಿಧಾನ ರಕ್ಷಣೆಯ ಮಾತಾಡ್ತಾರೆ. ಸಂವಿಧಾನ ಅಂತ ಹೇಳ್ತಾ ಸಂವಿಧಾನದ ವಿರುದ್ಧವೇ ಕೆಲಸ ಮಾಡ್ತಾ ಇದ್ದಾರೆ. ಆಚಾರ ಹೇಳುವುದು, ಬದನೆಕಾಯಿ ತಿನ್ನುವುದು, ಈ ಗಾದೆಗೆ ತಕ್ಕಂತೆ ಅವ್ರು ನಡ್ಕೊಳ್ತಾ ಇದ್ದಾರೆ. ಜನರ ವಾಕ್ ಸ್ವಾತಂತ್ರ್ಯ, ನಾಗರಿಕರ ಹಕ್ಕು ಮೊಟಕುಗೊಳಿಸುವ ಕ್ರಮ, ರಾಜ್ಯದಲ್ಲಿ ಪೊಲೀಸ್ ಆಡಳಿತ ತರೋದಕ್ಕೆ ಸರ್ಕಾರ ಪ್ರಯತ್ನಿಸ್ತಾ ಇದೆ. ಸರ್ಕಾರದ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ಈ ರೀತಿಯಾಗಿ ವಾಗ್ದಾಳಿಯನ್ನು ಮಾಡ್ತಾ ಇರೋದು. ಆರ್ಎಸ್ಎಸ್ನ ವಿರುದ್ಧ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ತಿರುವಂತಹ ನಿರ್ಧಾರದ ಬಗ್ಗೆ ಬಿಜೆಪಿಗರು ಇದೀಗ ಸಿಡಿದೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಕೋರ್ಟಲ್ಲಿ ನಿಲ್ಲಲ್ಲ, ಸಂವಿಧಾನ ವಿರುದ್ಧ, ಕಾನೂನು ವಿರುದ್ಧ ಅಂತ. ಅದನ್ನೇ ಹೈಕೋರ್ಟು ಧಾರವಾಡ ಪೀಠ ಅದೇ ಒಂದು ಸಂವಿಧಾನದ ವಿರುದ್ಧ ಅನ್ನೋದನ್ನು ಎತ್ತಿ ಹಿಡಿದು ಈಗಾಗಲೇ ಮಧ್ಯಂತರ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಅದು ಭಾಳ ಸ್ಪಷ್ಟವಾಗಿದೆ. ಪ್ರಜಾಪ್ರಭುತ್ವ ನಂಬಿಕೆ ಇಟ್ಟಂಥ ಸರ್ಕಾರ ಇದ್ದರೆ, ಸಂವಿಧಾನದಲ್ಲಿ ಬದ್ಧತೆ ಇದ್ದರೆ, ಮಾತೆತ್ತಿದ್ರೆ ರಾಹುಲ್ ಗಾಂಧಿ ಸಂವಿಧಾನ ಅಂತಾನೆ, ಮಾತೆತ್ತಿದ್ರೆ ಸಿದ್ದರಾಮಯ್ಯ ಸಂವಿಧಾನ ಅಂತಾನೆ. ಸಂವಿಧಾನ ಅಂತ ಹೇಳೋದು ಸಂವಿಧಾನ ವಿರುದ್ಧವೇ ಕೆಲಸ ಮಾಡೋದು. ಆಚಾರ ಹೇಳೋದು ಬಿಡೋದಿಲ್ಲ, ಬದನೆಕಾಯಿ ತಿನ್ನೋದು ಬಿಡೋದು. ಏನು ಗಾದೆ ಇದೆ, ಅದು ತಕ್ಕಾಗಿ ನಡ್ಕೊಳ್ತಾ ಇದೆ. ಹಲವಾರು ಸಂವಿಧಾನದ ವಿರುದ್ಧ ಕೃತ್ಯಗಳಿದ್ದಾವೆ. ಗುರಿ ಮಾಡಿ, ಸಂಶಯ ಚಿಹ್ನೆ ಮಾಡಿ ಒಂದು ಅರಾಜಕತೆ ಮೂಡಿಸುವಂಥ ಕೆಲಸ ಮಾಡ್ತಾಯಿದೆ. ಕಾಂಗ್ರೆಸ್ಸು ಈ ದೇಶಕ್ಕೆ ಭಾಳ ದೊಡ್ಡ ಅಪಚಾರ ಮಾಡ್ತದೆ. ಅಲ್ಲ, ಈ ಸರ್ಕಾರ ಮೊದಲನೇ ದಿವಸದಿಂದನೂ ಅಭಿವೃದ್ಧಿಯನ್ನು ಮಾಡಲಿಲ್ಲ. ಅಭಿವೃದ್ಧಿ ಶೂನ್ಯ ಇದೆ. ಅದು ಮುಚ್ಚಿ ಹಾಕೋದಕ್ಕೆ ಒಂದಿಲ್ಲ ಒಂದು ಈ ಥರದ ಜನರಿಗೂ ಯಾವುದು ಪ್ರಯೋಜನ ಇಲ್ಲಿರುವಂಥ ವಿಷಯಗಳನ್ನ ತೊಗೊಂಡು ಚರ್ಚೆ ಮಾಡ್ತಿರುವಂಥದ್ದು ಇದು ಭಾಳ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಇದು ಕೋರ್ಟಲ್ಲಿ ನಿಲ್ಲಲ್ಲ, ಸಂವಿಧಾನ ವಿರುದ್ಧ, ಕಾನೂನು ವಿರುದ್ಧ ಅಂತ. ಅದನ್ನೇ ಹೈಕೋರ್ಟು ಧಾರವಾಡ ಪೀಠ ಅದೇ ಒಂದು ಸಂವಿಧಾನದ ವಿರುದ್ಧ ಅನ್ನೋದನ್ನು ಎತ್ತಿ ಹಿಡಿದು ಈಗಾಗಲೇ ಮಧ್ಯಂತರ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಅದು ಭಾಳ ಸ್ಪಷ್ಟವಾಗಿದೆ. ಪ್ರಜಾಪ್ರಭುತ್ವ ನಂಬಿಕೆ ಇಟ್ಟಂಥ ಸರ್ಕಾರ ಇದ್ದರೆ, ಸಂವಿಧಾನದಲ್ಲಿ ಬದ್ಧತೆ ಇದ್ದರೆ, ಮಾತೆತ್ತಿದ್ರೆ ರಾಹುಲ್ ಗಾಂಧಿ ಸಂವಿಧಾನ ಅಂತಾನೆ, ಮಾತೆತ್ತಿದ್ರೆ ಸಿದ್ದರಾಮಯ್ಯ ಸಂವಿಧಾನ ಅಂತಾನೆ. ಸಂವಿಧಾನ ಅಂತ ಹೇಳೋದು. ಚುನಾವಣಾ ಆಯೋಗದ ಕುರಿತು ಯತೀಂದ್ರ ಹೇಳಿಕೆ ವಿಚಾರ. ಚುನಾವಣಾ ಆಯೋಗ ಸಂವಿಧಾನಬದ್ಧವಾದ ಸಂಸ್ಥೆಯಾಗಿದೆ. ಆಯೋಗವನ್ನು ಟೀಕೆ ಮಾಡುವ ಮೂಲಕ ಸಂವಿಧಾನಕ್ಕೆ ಅಪಪ್ರಚಾರ ಆಗ್ತಾ ಇದೆ. ಯತೀಂದ್ರ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ಈ ರೀತಿಯಾಗಿ ವಾಗ್ದಾಳಿ ಮಾಡಿರೋದು. ಆಯೋಗದ ಮೇಲೆ ಸಂಶಯ ವ್ಯಕ್ತಪಡಿಸಿ ಅರಾಜಕತೆ ಮೂಡಿಸುವ ಕೆಲಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಅಭಿವೃದ್ಧಿ ಶೂನ್ಯವಾಗಿದೆ. ಪ್ರಯೋಜನ ಇಲ್ಲದ ವಿಷಯದ ಮೂಲಕ ವೈಫಲ್ಯ ಮುಚ್ಚುವಂತ ಕೆಲಸವನ್ನ ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರು ಆರೋಪಿಸ್ತಾ ಇದ್ದಾರೆ. ಚುನಾವಣಾ ಆಯೋಗ ಸಂವಿಧಾನಬದ್ಧವಾದಂಥ ಸಂಸ್ಥೆ ಆಗಿದೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಆಯೋಗವನ್ನ ಟೀಕೆ ಮಾಡೋದು ಸರಿಯಲ್ಲ, ಅಪಚಾರ ಮಾಡ್ದಂಗೆ ಆಗತ್ತೆ ಅನ್ನೋದನ್ನು ಹೇಳ್ತಾ ಇರೋದು. ಆಯೋಗ ಟೀಕೆ ಮಾಡುವ ಮೂಲಕ ಸಂವಿಧಾನಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ. ಯತೀಂದ್ರ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಚುನಾವಣಾ ಆಯೋಗದ ಕುರಿತು ಯತೀಂದ್ರ ಅವರು ಸ್ಟೇಟ್ಮೆಂಟ್ ಮಾಡಿದರು. ಈ ವಿಚಾರವನ್ನು ಪ್ರಸ್ತಾಪಿಸಿದಾಗ ಅವರು ಚುನಾವಣಾ ಆಯೋಗ ಸಂವಿಧಾನಬದ್ಧವಾದಂಥ ಸಂಸ್ಥೆ ಆಗಿದೆ. ಆಯೋಗ ಟೀಕೆ ಮಾಡುವ ಮೂಲಕ ಸಂವಿಧಾನ ಅಪಚಾರ ಆಗ್ತಾ ಇದೆ ಅನ್ನೋದನ್ನು ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇರೋದು. ಅಂದರೆ ಕಾಂಗ್ರೆಸ್ನ ಕೆಲವೊಂದಷ್ಟು ನಿರ್ಧಾರಗಳು, ನಿಲುವುಗಳು, ಇತ್ತೀಚಿನ ಸ್ಟೇಟ್ಮೆಂಟ್ಗಳ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನವರ ನಿರ್ಧಾರ ಮತ್ತು ನಿಲುವು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಅವರು ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ.